ಹಲೋ ನಮಸ್ಕಾರ ಸ್ನೇಹಿತರೆ. ಪಾಪ ತಪ್ಪೆ ಮಾಡ್ತಿರೋ ಗೌರಿ ಇವಾಗ ಸಾವು ಬದುಕಿನ ನಡುವೆ ಹೋರಾಟ ಮಾಡಬೇಕಾಗಿದೆ. ಸ್ವಂತ ಅಣ್ಣನೇ ತಂಗಿಯ ಪ್ರಾಣಕ್ಕೆ ಚ್ಯುತಿ ತಂದಿದ್ದಾರೆ. ಜಸ್ಟ್ ಒಂದು ಕುರ್ಚಿ, ಒಂದು ಅಧಿಕಾರ, ಈ ಒಂದಕ್ಕೋಸ್ಕರ ತನ್ನ ತಂಗಿಯ ಪ್ರಾಣನೇ ಹಾರಿ ಹೋಗೋ ರೀತಿ ಮಾಡ್ತಿದ್ದಾನೆ ಶರಣ. ಹಾಗಾದ್ರೆ ಏನಪ್ಪ ಆಗ್ತದೆ? ಈ ಕಡೆ ಆಕೆಯನ್ನ ಕಾಪಾಡೋದು ಯಾರು? ಮನೆಯಿಂದ ಹೊರಟಿರೋ ಅಪ್ಪುನ. ಅದಕ್ಕೋಸ್ಕರನೇ ವಿಧಿನೇ ಈ ರೀತಿ ಮಾಡ್ತಿದ್ಯಾ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮಂಗಳಮ್ಮ ಯಾವಾಗ ಊರಿನ ಜನಗಳು ಪ್ರತಿಯೊಬ್ಬರು, ಈ ಕಡೆ ಶರಣ, ಎಲ್ಲರಿಂದ ವ್ಯಂಗ್ಯದ ಮಾತುಗಳು, ಜೊತೆಗೆ ಅಪ್ಪು ಮತ್ತು ಗೌರಿ ಮದುವೆ ಅನ್ನೋ ಮಾತುಗಳು, ಈ ಕಡೆ ಮನೆಗೆ ಬಂದರೆ ಯಾರಾದರೂ ಅವ್ರು ಬಂದು ಕೇಳಿದ್ರೆ ಖಂಡಿತ ಮದುವೆ ಮಾಡಿಬಿಡಿ ಅದಕ್ಕೆ ಅಂತ ಹೇಳಿದ್ದ ನಾದನಿಯ ಮಾತು, ಇದೆಲ್ಲವನ್ನ ಕೇಳಿದ್ರೆ ಮಂಗಳಮ್ಮ ಅವರ ತಲೆ ಕೆಟ್ಟು ಹೋಗುತ್ತೆ. ಜೊತೆಗೆ ಮಗಳು ಕೂಡ ಯಾವುದೇ ಕಾರಣಕ್ಕೂ ಮರ್ಯಾದೆ ತೆಗೆದವ್ರ ಹತ್ರ ಹೇಗೆ ಕೆಲ್ಸಕ್ಕೆ ಹೋಗ್ತೀಯಾ ಅಂತ ಅರ್ಚನಾ ಕೂಡ ಅಪ್ಪನ ಕೇಳಿದ್ದು ಕೂಡ ನೆನಪಾಗತ್ತೆ. ಇದನ್ನೆಲ್ಲ ನೋಡು ಕೇಳಿದ್ದೆ ಮಂಗಳಮ್ಮ ಅವರು ಒಂದು ಡಿಸೈಡ್ ಮಾಡಿಬಿಡ್ತಾರೆ, ಇಲ್ಲೇ ಇದ್ದಷ್ಟು ಇವರೆಲ್ಲರೂ ಕೂಡ ಇದೇ ರೀತಿ ಮಾತಾಡಿ ಒಂದು ರೀತಿ ಹಾಳು ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದು ಡಿಸೈಡ್ ಮಾಡ್ತಾರೆ. ಈ ಕಡೆ ಶರಣನ ಕೆಲಸ ಕೂಡ ಅದೇ ಆಗಿತ್ತು, ಉದ್ದೇಶ ಕೂಡ ಅದೇ ಆಗಿತ್ತು. ಆ ಕಡೆ ಅಪ್ಪು ಎಷ್ಟೇ ಅವಮಾನ ಆಗಿ ಇಬ್ಬರ ನಡುವೆ ಗಲಾಟೆ ಆಗಿದ್ರು ಕೂಡ ಪ್ರೆಸ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ್ರು. ಆದರೆ ಅಲ್ಲಿ ಕೆಲಸದಿಂದ ತೆಗ್ದಾಕಿದ್ರು. ಹೆಗ್ಡೆ ಅವ್ರು ಬಂದದ್ದ ಇವನೇ ನನ್ನ ಬಲ್ಗೈ ಮಂಟ, ಇವನನ್ನ ಅಷ್ಟು ಬಿಟ್ರೆ ಇನ್ಯಾನು ಕೂಡ ಇಲ್ಲಿ ನಂಬೋದಿಲ್ಲ, ಅವ್ನಿಗೆ ಎಂದೂ ಕೂಡ ನೀವು ಅನ್ಕೊಂಡಾಗೆ ಕೆಲಸ ಮಾಡೋದಿಲ್ಲ, ಅವನು ತುಂಬಾನೇ ನಂಬಿಕಸ್ತ, ಅವನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಇದರಿಂದಾಗಿ ಅವರ ಸೋದ್ರ ಮಾವ ಕೂಡ ಇನ್ನು ಅಪ್ಪು ಮತ್ತು ಇವರನ್ನ ಹಾಳು ಮಾಡೋದೇ ಸಂಬಂಧನ, ನನ್ನ ಕೆಲಸ ಯಾವುದೇ ಕಾರಣಕ್ಕೂ ಈ ಅಪ್ಪನ ಕೆಟ್ಟವನಾಗೆ ಮಾಡಿದೆ ಅಂತೂ ಸುಮ್ಮನಿರೋದಿಲ್ಲ, ಸೀಟ್ನ ತೀರಿಸ್ಕೋತೀನಿ, ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತ ಹೇಳಿ ಅವರ ಮಾವ ಕೂಡ ಡಿಸೈಡ್ ಮಾಡ್ತಾರೆ. ಇದೆಲ್ಲ ಆಗ್ತಾ ಇದ್ರೆ ಆ ಒಂದು ಗೌರಿ ಮದುವೆ ನಿಧಾನ ಆಗ್ತಿರೋದ್ರಿಂದಾಗಿ ಈ ಕಡೆ ಮಾಣಿಕ ಕೂಡ ಸವಿನ ಮದುವೆ ಹಾಕೋದಕ್ಕೆ ಹಿಂಜರಿತಾರೆ. ಜೊತೆಗೆ ಅವ್ರಿಗೆ ಸವಿ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ, ಜೊತೆಗೆ ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ಆಕೆ ಮ್ಯಾಚ್ ಕೂಡ ಆಗೋದಿಲ್ಲ. ಜೊತೆಗೆ ಚಿಕ್ಕವಳು ಕೂಡ ಅಂತ ಭಾವನೆ ಎಂದೂ ನನಗೆ ಅವಳ ಬಗ್ಗೆ ಇಲ್ಲ ಅನ್ನೋದನ್ನ ಈ ಕಡೆ ತನ್ನ ತಂಗಿ ಹತ್ರ ಹೇಳಿದಾಗ ಈ ಕಡೆ ಇಷ್ಟು ಯಾಕೆ ಅರ್ಜುನ್ ಮಾಡ್ತಿದ್ದೀರಾ, ಸ್ವಲ್ಪ ತೊಡ್ಕೊಳ್ಳಿ, ಇನ್ನೂ ಕೂಡ ಸವಿ ಚಿಕ್ಕವಳು ಅಂತ ಹೇಳಿ ಗೌರಿ ಕಾಲೇಜ್ಗೆ ಹೋದ್ರೆ ಅವಳಿಗೆ ಬಿಗ್ ಶಾಕ್ ಆಗ್ತದೆ. ಬಿಕಾಸ್ ಇದು ಯಾವುದನ್ನ ಸಹಿಸ್ತಂತ ಸವಿ ಮಾಣಿಕ್ಯ ಹೇಳಿದ ಮಾತನ್ನ ಕೇಳಿಸ್ಕೊಂಡಂತಹ ಸವಿ ಆತ್ಮಹತ್ಯೆ ಪ್ರಯತ್ನ ಮಾಡಿದಾಳೆ. ಈ ಕಡೆ ಶಾಕ್ ಆದಂತಹ ಗೌರಿ ಹಾಸ್ಪಿಟಲ್ಗೆ ಬರ್ತಾಳೆ. ಹಾಸ್ಪಿಟಲಲ್ಲಿ ಅತ್ತೆ ಮಾವ ಇಬ್ರು ಕೂಡ ಅವಳ ಮೇಲೆ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ತಮ್ಮ ಮಗಳ ಈ ಒಂದು ಸ್ಥಿತಿಗೆ ನೀವೇ ಕಾರಣ ಅಂತ ಹೇಳ್ತಾರೆ. ನೀನು ಅಮ್ಮ ಹೇಳ್ದಾಗೆ ದರಿದ್ರ ಅನಿಷ್ಟ ಶನಿ ನಮ್ಮ ಮನೆಗೆ ತಾಕಿರೋದು ನಿನ್ನಿಂದಾಗಿ ಇವತ್ತು ನನ್ನ ಮಗಳು ಎಂಥ ಪರಿಸ್ಥಿತಿ ನೋಡ್ತಿದ್ದಾಳೆ. ಆ ಮಾಣಿಕ್ಯನ ತಲೆ ಕೆಡಿಸ್ಬಿಟ್ಟೆ ನೀನು ಮದುವೆ ಆಗದೆ ತಲೆ ಕೆಡಿಸಿ ಅವನು ಕೂಡ ನನ್ನ ಮಗಳನ್ನ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟ. ಇದರಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತಂದ್ರೆ ಪಾಪ ಏನೂ ತಪ್ಪೇ ಮಾಡದೇ ಇರೋ ಗೌರಿ ಇವೆಲ್ಲನ ಕೂಡ ಕೇಳಬೇಕಾಗಿದೆ. ನಂತರ ಇಲ್ಲಿ ಇರಲೇ ಕೂಡ್ದು ನೀನು ಹೊರಟು ಬಿಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ ಗೌರಿ ನೋಡಬೇಕು ಅಂದ್ರೆ ಕೂಡ ಅತ್ತೆ ಅವಕಾಶ ಮಾಡಿಕೊಡಲ್ಲ. ಆ ಕಡೆ ಅಚ್ಚಿಗೆ ಲೋ ಬಿ ಪಿ ಆಗಿದೆ, ಸವಿ ಅಂತ ಕನ್ವರ್ಸ್ತಿದ್ದಾರೆ. ಆ ಕಡೆ ಅಪ್ಪ ಮತ್ತು ಅಣ್ಣ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ನ ಅಲಿಬೇಕಾಗಿದೆ. ಇದೆಲ್ಲ ಈ ಕಡೆ ಆಗ್ತಾ ಇದ್ರೆ ಆ ಕಡೆ ಅಪ್ಪುನ ಈ ಒಂದು ಊರಿಂದನೇ ಹೊರಗಡೆ ಮುಂಬೈಗೆ ಕಳಿಸೋಕೆ ಮಂಗಳಮ್ಮ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಅರ್ಚನಾ ಬಂದಿದ್ದೆ ತಾನು ಮಾಡಿದ ಎಲ್ವನ ಕೂಡ ಗೌರಿ ಮಾಡಿದ್ದು ಅಂತ ಹೇಳಿ ತನಗೆ ಅವಮಾನ ಆಯಿತು, ಅವಳು ಎಷ್ಟು ಅವಮಾನ ಮಾಡಿದ್ಲು ಅಂತ ಹೇಳಿ ಇನ್ನು ಮುಂದೆ ನಾನು ಕಾಲೇಜ್ಗೆ ಹೋಗಲ್ಲ ಅಂತ ಹೇಳಿದಾಗ ಇದೆಲ್ಲದಕ್ಕೂ ಕೂಡ ನನ್ನ ಹತ್ರ ಸೊಲ್ಯೂಷನ್ ಇದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಪ್ಪು ಆ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಹೋಗೋದಿಲ್ಲ ಅಂತಾರೆ. ಏನಮ್ಮ ಹೋಗಬಾರ್ದು ಅಂದರೆ ಹೇಗೆ ಜೀವನ ಮಾಡೋದು ಅಂದಾಗ ಹೇಳ್ತಿರ್ತೀಯ ಅಲ್ವಾ, ನನ್ನ ಅಕ್ಕನ ತಂಗಿರ ಮದುವೆ ಮಾಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಈ ರೀತಿ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗೋದ್ರಿಂದ ನೀನು ಚೆನ್ನಾಗಿ ನೋಡ್ಕೊಳ್ಳೋದು ಏನೂ ಕೂಡ ಸಾಧ್ಯ ಇಲ್ಲ. ನೀನು ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ ಅದನ್ನು ತೋರಿಸು, ಆವಾಗ ನಾನು ನಿನ್ನನ್ನು ನಂಬ್ತೀನಿ, ಮೊದಲು ಇಲ್ಲಿಂದ ಬಿಟ್ಟು ಮುಂಬೈಗೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ನಾನು ಆಲ್ರೆಡಿ ಹೋಟೆಲ್ ಅವ್ರ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿ ಯಾವುದೇ ಊರಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಮುಂಬೈಲಿರ್ತಾರೆ, ಅವ್ರ ಹತ್ರ ಮಾತಾಡಿರ್ತಾರೆ, ಇವನ್ನ ಕಳಿಸ್ಕೊಡ್ತೀನಿ ಅಂತ. ಈ ಕಡೆ ಹೋಗಲ್ಲ ಅಂತ ಹೇಳಿದ್ರು ಕೂಡ ಕಳಿಸ್ಬಿಡ್ತಾರೆ. ನಂತರ ಈ ಕಡೆ ಬರ್ತಾರೆ ಅಂತ ಫ್ರೆಂಡ್ ಅಪ್ಪು ಎಲ್ಲ ಕಾಯ್ತಿದ್ದಾರೆ ಮಂಗಳಮ್ಮನ, ಆದರೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಮಂಗಳಮ್ಮ ಒಮ್ಮೆ ನಾವು ರಿಕ್ವೆಸ್ಟ್ ಮಾಡಿದರೆ ಕರಗ್ಬಿಡ್ತಿದ್ರು, ಆದರೆ ಈ ಬಾರಿ ಕರಗಲೇ ಇಲ್ಲ. ಅಂದರೆ ಅವರು ನಿಜವಾಗ್ಲೂ ಗಟ್ಟಿ ನಿರ್ಧಾರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾವುದೋ ಊರು ಭಾಷೆ ಗೊತ್ತಿಲ್ಲದಿರೋ ಜಾಗಕ್ಕೆ ನಾನು ಯಾಕೆ ಹೋಗಬೇಕು, ನಾನು ಏನು ತಪ್ಪು ಮಾಡಿದ್ದೀನಿ, ನಾನು ಏನೂ ಕೂಡ ತಪ್ಪೇ ಮಾಡಿಲ್ಲ, ಸುಮ್ಮನೆ ವಿನಾಕಾರಣ ಮಂಗಳಮ್ಮ ಏನೇನೋ ಯೋಚನೆ ಮಾಡಿ ನನ್ನನ್ನು ಇಲ್ಲಿಂದ ಕಳಿಸ್ತಿದ್ದಾರೆ. ಆಲ್ರೆಡಿ ಹೋಟೆಲ್ ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ ಅಂದರೆ ಅವ್ರು ಖಂಡಿತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ. ಈ ಕಡೆ ಮಂಗಳಮ್ಮ ಅವ್ರಿಗಂತೂ ಮನಸ್ಸೇ ಇಲ್ಲ, ಆದರೂ ಕೂಡ ಮಗನ ಜೀವನ
ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ಕೋಪನ ತಾಳ್ಮೆನ ತಮ್ಮನ್ನು ತಾವೇ ಪರೀಕ್ಷೆ ಮಾಡ್ಕೋತಿದ್ದಾರೆ. ಆದರೆ ಅರ್ಚನಾ ಬಂದಿದೆ, ಅಮ್ಮನ ಸಮಾಧಾನ ಮಾಡಿ ರಕ್ತ ಬರ್ತಿರೋದಕ್ಕೆ ಬ್ಯಾಂಡೇಜ್ ಮಾಡೋ ರೀತಿ ಬಂದಿದೆ. ಅಮ್ಮ ನೀನು ಏನು ನಿರ್ಧಾರ ತೊಗೊಂಡಿದ್ಯಾ ಅದು ಸರಿಯಾಗಿ ತೊಗೊಂಡಿದ್ಯಾ ಅಮ್ಮ, ನಿಜವಾಗ್ಲೂ ನಮಗೆ ಅವಮಾನ ಆಗಿದ್ದ ಜಾಗದಲ್ಲಿ ಯಾವತ್ತೂ ಕೂಡ ಕೆಲ್ಸಕ್ಕೆ ಹೋಗಬಾರ್ದು, ಜೊತೆಗೆ ನೀನು ನಿರ್ಧಾರ ತೊಗೊಂಡಿರೋದ್ರಿಂದ ಅಣ್ಣನ ಜೀವನ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಮಸ್ಕ ಹೊಡಿತಾಳೆ. ಫೈನಲಿ ಮನ್ಸನ್ನೇನೋ ಬದಲಾಯಿಸ್ಕೊಂಡ್ಬಿಡ್ತಿದ್ರೇನು, ಆದರೆ ಅರ್ಚನಾ ಒಮ್ಮೆ ಅವರ ಮನಸ್ಸನ್ನ ಚೇಂಜ್ ಮಾಡ್ತಾಳೆ ಅಂತಾನೆ ಹೇಳ್ಬಹುದು. ನಂತರ ಇತ್ತ ಗೌರಿ ಮತ್ತೆ ಹೋಗಿ ಯಾರೂ ಇಲ್ದಿರೋ ಟೈಮಲ್ಲಿ ಸವಿನ ನೋಡೋಕೆ ಹೋಗ್ತಾಳೆ. ದಯವಿಟ್ಟು ನನಗೆ ಗೊತ್ತಿರಲಿಲ್ಲ ಸವಿ, ನೀನು ಇನ್ನೂ ಪುಟ್ಟ ಹುಡುಗಿ, ನಿನ್ಗೇನೂ ಗೊತ್ತಾಗೋದಿಲ್ಲ, ನಾನು ಕಾಲೇಜ್ಗೆ ಹೋಗಬಾರ್ದಿತ್ತು, ಇನ್ನು ಮುಂದೆ ಅಂತ ತಪ್ಪು ಮಾಡೋದಿಲ್ಲ, ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ತಂದೆ ಬಂದು ಏನು ಇಲ್ಲಿದ್ಯಾ ಬಾಯ್ಲಿ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ. ದಯವಿಟ್ಟು ನಾನು ಸವಿನ ನೋಡಬೇಕು, ಅವಳ ಜೊತೆ ಇರಬೇಕು, ಅವಳಿಗೆ ಏನೂ ಆಗಬಾರ್ದು ಅಂದಾಗ ಇಷ್ಟೆಲ್ಲ ಆಗಿದೆ ನಿನ್ನಿಂದ, ನೀನು ಮನೆ ಬಿಟ್ಟು ಹೋಗು, ಊರು ಬಿಟ್ಟು ಹೋಗು ಅಂತ ಹೇಳಿದೆ. ಆದರೆ ಹೋಗಲ್ಲ ಅಂದರೆ ಪರವಾಗಿಲ್ಲ, ಹೋಗಬೇಡ, ಆದರೆ ದಯವಿಟ್ಟು ಹಾಸ್ಪಿಟಲಿಂದ ಹೋಗ್ಬಿಡು ಅಂತ ಹೇಳ್ತಾರೆ. ಜೊತೆಗೆ ನೋಡು ನನ್ನ ಮಗಳು ಏನು ಬರೆದಿದ್ದಾಳೆ ಲೆಟರಲ್ಲಿ ಅಂತ ಹೇಳ್ತಾರೆ, ಹೇಳಿ ತೋರಿಸ್ತಾರೆ. ರಕ್ತದಲ್ಲಿ ಸವಿ ಲೆಟರ್ ಬರೆದಿರ್ತಾಳೆ. ನನಗೆ ಮಾಣಿಕ್ಯ ಅಂದರೆ ತುಂಬಾ ಇಷ್ಟ, ಮಾಣಿಕ್ಯನ ನನ್ನ ಗಂಡ ಅಂತ ಅಂದ್ಕೊಂಡ್ಬಿಡ್ತೀನಿ. ಈಗ ಮಾಣಿಕ್ಯ ನನ್ನನ್ನು ಬೇಡ ಅಂದರೆ ಮಾಣಿಕ್ಯ ಇಲ್ಲದೆ ನನ್ನಿಂದ ಬದುಕೋಕ್ಕಾಗೋದಿಲ್ಲ, ಮಾಣಿಕ್ಯನ ನನ್ನ ಪ್ರಾಣ ಗೌರಿ, ಅದಕ್ಕೋಸ್ಕರ ನಾನು ಸಾಯ್ತಿದ್ದೀನಿ ಅಂತ ಹೇಳಿ ಗೌರಿ ಹೆಸರಲ್ಲಿ ಪತ್ರನ ಬರೆದು ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಂಡಿರ್ತಾಳೆ. ಇದನ್ನು ನೋಡಿದ್ದೆ ಕುಸ್ತು ಹೋಗ್ತಾಳೆ ಈ ಕಡೆ. ಜೊತೆಗೆ ಇಲ್ಲಿ ಮಾವ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ಸುಸೈಡ್ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು ಇಂಥ ತಪ್ಪು ಮಾಡೋದಿಲ್ಲ, ಅದು ನಿಜವಾಗ್ಲೂ ದೊಡ್ಡ ತಪ್ಪು, ಸಮಸ್ಯೆಗೆ ಪರಿಹಾರ ಅದೇ ಅಲ್ಲ. ಅಪ್ಪ ನಾನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಿದ್ದಾರೆ, ನಾನು ಹೋದ ಮಾತ್ರಕ್ಕೆ ಅದು ಎಲ್ಲವನ್ನ ಕೂಡ ಮರೆತು ಬದುಕೋದಿಲ್ಲ, ಜೊತೆಗೆ ನನ್ನ ಮನೆಯವ್ರಿಗೆ ಮನಸ್ಸಿಗೆ ಅವಮಾನ ಮಾಡೋಕ್ಕೂ ನಾನು ಸಿದ್ಧ ಇಲ್ಲ ಅಂದಿರ್ತಾಳೆ ಮಾವಂಗೆ. ಆದರೆ ಒಮ್ಮೆಲೆ ಇದನ್ನು ನೋಡಿದ್ದು ಮಾತ್ರಕ್ಕೆ ಅವಳಿಗೆ ಒಂದು ಕ್ಷಣ ಅನಿಸ್ಬಿಡತ್ತೆ, ಮಾಡಿಬಿಡೋಣ ಹೋಗ್ಬಿಡೋಣ ಅಂತ. ಅಷ್ಟರಲ್ಲಿ ಈ ಕಡೆ ಮತ್ತೆ ಸವಿ ಕೂಕೋತಿದ್ದಾಳೆ, ಕಿರ್ಚ್ಕೊತಿದ್ದಾಳೆ, ಮತ್ತೆ ತನಗೆ ತಾನೇ ತೊಂದರೆ ಕೊಡ್ಕೋತಿದ್ದಾಳೆ, ನಾನು ನೀನು ಯಾಕೆ ಬದುಕಿಸಿದ್ರಿ ಅಂತ ಕೇಳ್ತಿದ್ದಾಳೆ. ನಂತರ ಈ ಕಡೆ ಸವಿ ಸಮಾಧಾನ ಮಾಡ್ಕೊಂತ ಅಪ್ಪ ಮತ್ತು ಗೌರಿ ಎಷ್ಟೇ ಹೇಳಿದ್ರು ಫೈನಲಿ ಪ್ರಜ್ಞೆ ತಪ್ಪೋಗುತ್ತೆ, ಬಿಕಾಸ್ ಆಲ್ರೆಡಿ ಬ್ಲಡ್ ಹೋಗ್ತಿದೆ. ತಕ್ಷಣ ಅವಳ ICU ಕರ್ಕೊಂಡು ಹೋಗ್ತಾರೆ. ನಂತರ ಈ ಕಡೆ ಕೈ ತೊಳಿತಿದ್ದಾಳೆ, ಬಟ್ ಆ ರಕ್ತದ ಕಲೆ ಹೋಗ್ತಿಲ್ಲ. ಅಷ್ಟರಲ್ಲಿ ಮಾವ ಬಂದಿದೆ, ದಯವಿಟ್ಟು ನೀನು ಊರಿಂದ ಹೋಗದೇ ಇದ್ರು ಪರವಾಗಿಲ್ಲ, ದಯವಿಟ್ಟು ಹಾಸ್ಪಿಟಲಿಂದ ಹೋಗು, ನನ್ನ ಮಗಳನ್ನ ನಾವು ಹೇಗೆ ಹುಷಾರು ಮಾಡ್ಕೋತೀವಿ ಅಂತ. ತಕ್ಷಣ ತುಂಬ ನೊಂದ್ಕೊಂಡು ಹಾಸ್ಪಿಟಲಿಂದ ಹೋಗ್ತಿದ್ದಾಳೆ. ಅದೇ ರಾತ್ರಿ ಆ ಕಡೆ ಶರಣ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿದ್ದಾರೆ, ಚೆನ್ನಾಗಿ ಮತ್ತೆ ಇರಿದೆ. ಅಷ್ಟರಲ್ಲಿ ಈ ಕಡೆ ಗೌರಿ ಹೋಗ್ತಿರೋದನ್ನು ನೋಡಿ ಇವಳಿಂದಾನೆ ಎಲ್ಲ ಆಗಿರೋದು. ಇವತ್ತು ನನ್ನ ಕುರ್ಚಿ ಎಲ್ಲ ಹೋಗಿದೆ ಅಂದರೆ ಅದಕ್ಕೆಲ್ಲ ಇವಳೇ ಕಾರಣ, ಇವಳಿಂದಾನೆ ಎಷ್ಟೆಲ್ಲ ಅನಾಹುತ ಆಗ್ತಿದೆ, ಎಷ್ಟೆಲ್ಲ ಡ್ರಾಮಾಸ್ ಎಲ್ಲ ನಡೀತು. ಅಮ್ಮ ಇವತ್ತೆಲ್ಲ ಬೈದಿದ್ದು ಇವಳದೇ ಕಾರಣದಿಂದ, ಅದಕ್ಕೋಸ್ಕರ ಇವಳಿಗೆ ಏನಾದರೂ ಮಾಡಬೇಕು ಅಂತ ಒಂದು ಕುಡಿದು ಮತ್ತಲ್ಲಿ ಈ ಕಡೆ ಬಂದಿದ್ದೆ, ಗೌರಿಗೆ ತೊಂದರೆ ಮಾಡಬೇಕು ಅಂತ ಅನ್ಕೋತಿದ್ದಾನೆ. ಅಷ್ಟರಲ್ಲಿ ಸರಿಯಾಗಿ ಗೌರಿಯ ಗಾಡಿ ಕೂಡ ಕೆಟ್ಟು ಹೋಗುತ್ತೆ. ಅಲ್ಲಿ ಏನೋ ನೋಡ್ತಿದ್ದೆ, ಅಷ್ಟರಲ್ಲಿ ಮುಖಕ್ಕೆ ಕರ್ಚೀಫ್ ಕೊಟ್ಕೊಂಡು ಅವರು ಮತ್ತು ಅವರ ಸ್ನೇಹಿತರು ಬಂದಿದ್ದೆ. ಅದೇ ಒಂದು ಕುಡಿತಿರೋ ಒಂದು ಗ್ಲಾಸಲ್ಲಿ ಈ ಕಡೆ ಗೌರಿ ತಲೆಗೆ ಹೊಡೆದೇ ಬಿಡ್ತಾರೆ. ತಕ್ಷಣ ಈ ಕಡೆ ಗೌರಿ ಅಮ್ಮ ಅಂತ ಹೇಳಿ ಕಿರ್ಚಿ ಕೆಳಗಡೆ. ಫೈನಲಿ ತಕ್ಷಣ ಈ ಕಡೆ ಶರಣ ಫ್ರೆಂಡ್ ಇಬ್ರು ಕೂಡ ಹೋಗ್ಬಿಡ್ತಾರೆ. ಈ ಕಡೆ ಒಂದು ರಸ್ತೆಯಲ್ಲಿ ಬಿದ್ದು ಉರುಳಾಡ್ತಿದ್ದಾರೆ. ಗೌರಿ ರಕ್ತ ಹೋಗ್ತಿದೆ, ಪ್ರಜ್ಞೆ ಇಲ್ಲ. ಅಷ್ಟರಲ್ಲಿ ಈ ಕಡೆ ಅಪ್ಪು ಕೂಡ ಅದೇ ಹಾದಿಯಲ್ಲಿ ಇರೋದ್ರಿಂದ ಮುಂಬೈಗೆ ಹೋಗೋಕೆ ಹೊರಗಡೆ ಬಂದಿರೋದ್ರಿಂದಾಗಿ ಗೌರಿನ ನೋಡಿ ತಕ್ಷಣ ಆಕೆಯ ಅನ್ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮುಂದೇನಾಗುತ್ತೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.